DCM ಡಿಕೆ ಮಧ್ಯೆ ಒಂದು ಅಧಿಕಾರ ಹಂಚಿಕೆ ವಿಚಾರ ಏನಿದೆ ಅದು ಮುಸುಕಿನ ಗುದ್ದಾಟ ಇನ್ನೂ ಕೂಡ ನಡೀತಾ ಇದೆ. ಕುರ್ಚಿಗಾಗಿ DK ಶಿವಕುಮಾರ್ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ CM, ಇನ್ನೊಂದು ಕಡೆ DCM, ಅವರವರ ಬಣದ ನಾಯಕರು ಎಲ್ಲರೂ ಕೂಡ ಇದ್ದಾರೆ. ಆದರೆ ಇಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ. ಬೆಂಗಳೂರಿನಲ್ಲಿ ರಾಬರ್ಟ್ ವಾದ್ರಾ ಮುಖ ಮೂಡಿದ್ದಾರೆ. ಯಾಕಿರಬಹುದು? ಕೆಲ ಕಾಂಗ್ರೆಸ್ ನಾಯಕರ ಜೊತೆ ನಿಗೂಢವಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಯಿತು ಈಗ ಪ್ರಿಯಾಂಕಾ ಗಂಡನ ನಡೆ. ಏನಿರಬಹುದು ಇದರ ರಹಸ್ಯ? ಕಾಂಗ್ರೆಸ್ ಮನೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ವಿಚಾರ. ಖಾಸಗಿ ಹೋಟೆಲ್ನಲ್ಲಿ ಹಿರಿಯ ನಾಯಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ರಾಬರ್ಟ್ ವಾದ್ರಾ. ಪ್ರಿಯಾಂಕಾ ವಾದ್ರಾ ಅವರ ಪತಿ ಕೆಲ ಹಿರಿಯ ನಾಯಕರ ಭೇಟಿಗೆ ಸಮಯ ಕೂಡ ಕೇಳಿದ್ದಾರೆ. ಸಂಸದೆ ಪ್ರಿಯಾಂಕಾ ವಾದ್ರಾ ಪತಿ ರಾಬರ್ಟ್ ವಾದ್ರಾ ಏನಿದ್ದಾರೆ, 2 ದಿನದಿಂದ ಕರ್ನಾಟಕದಲ್ಲೇ ಇದ್ದಾರೆ. CM DK, DCM CM ಇವರಿಬ್ಬರ ಮಧ್ಯೆ CM ಕುರ್ಚಿಗಾಗಿ ನಡೀತಾ ಇರುವಂತಹ ವಿಚಾರ ಗೊತ್ತೇ ಗೊತ್ತು. ಆದರೆ ಬೆಂಗಳೂರಿಗೆ ರಾಬರ್ಟ್ ವಾದ್ರಾ ಅವರು ಬಂದು ಕೆಲ ರಾಜಕೀಯ ನಾಯಕರನ್ನು, ಅದು ಕೂಡ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿಗೆ ಬಂದು ಇಸ್ಕಾನ್ ಟೆಂಪಲ್ಗೆ ಹೋಗಿ ಮತ್ತೆ ಏನು ರಂಜಾನ್ ಇರೋದ್ರಿಂದ ಕೆಲ ನಾಯಕರನ್ನು ಭೇಟಿ ಮಾಡಿ ಆ ಒಂದು ಉಪಹಾರವನ್ನು ಕೂಡ ಸವಿದಿದ್ದಾರೆ. ಆದರೆ ಇವರ ನಡೆ ಮತ್ತು ದಿಢೀರ್ ಭೇಟಿಗೆ ಏನು ಕಾರಣ ಇರಬಹುದು? ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಕೆಲ ಹಿರಿಯ ನಾಯಕರೇನಿದ್ದಾರೆ ಕಾಂಗ್ರೆಸ್ನವರು, ಅವರನ್ನು ಕೂಡ ಭೇಟಿ ಮಾಡೋಕೆ ಸಮಯ ಅವಕಾಶವನ್ನು ಕೇಳಿದ್ದಾರೆ. CM DCM ನಡುವೆ ದೊಡ್ಡ ಮಟ್ಟದ ಅಧಿಕಾರ ಹಂಚಿಕೆ ವಿಚಾರವಾಗಿ ಕೆಲವೊಂದು ಚರ್ಚೆಗಳು ನಡೀತಾ ಇದೆ. ಹೀಗಿರುವಾಗ ರಾಬರ್ಟ್ ವಾದ್ರಾ ಅವರು ಬೆಂಗಳೂರಿಗೆ ಬಂದಿದ್ದೇಕೆ, ಇಲ್ಲೇ ಇರೋದೇಕೆ, ಕೆಲ ನಾಯಕರನ್ನು ಭೇಟಿ ಮಾಡಿದ್ದೇಕೆ, ಚರ್ಚೆಯನ್ನು ಮಾಡಿದ್ದೇಕೆ, ಈ ಒಂದು ಪ್ರಶ್ನೆಗಳಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ? ಯಾಕಂತಂದ್ರೆ ಪ್ರತಿ ಬಾರಿಯೂ ಕೂಡ ಏನೋ ಒಂದು ಚರ್ಚೆಗಳು ಇರ್ತಾ ಇತ್ತು. ಈಗ ರಾಬರ್ಟ್ ವಾದ್ರಾ ಅವರು ಏನಿದ್ದಾರೆ, ಅವರು ಬೆಂಗಳೂರಲ್ಲಿ ಬಂದು ಒಂದು ಖಾಸಗಿ ಹೋಟೆಲಲ್ಲಿ ಇದ್ದು ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡ್ತಾ ಇದ್ದಾರೆ. ಏನಿರಬಹುದು? ಇನ್ನು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ರ ವಾದ್ರಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನಕ್ಕೆ, ಇಸ್ಕಾನ್ ಟೆಂಪಲ್ ಏನಿದೆ ಅಲ್ಲಿ ಕೂಡ ಭೇಟಿ ಕೊಟ್ಟಿದ್ದಾರೆ. ರಂಜಾನ್ ಮಾಸ ನಿಮಿತ್ತ ಬೆಂಗಳೂರು ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಇಸ್ಕಾನ್ ಟೆಂಪಲ್ಗೆ ಹೋಗಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ರಂಜಾನ್ ಕೂಡ ಇದೆ. ರಂಜಾನ್ ಮಾಸ ನಿಮಿತ್ತ ಬೆಂಗಳೂರಿನ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ರ ವಾದ್ರಾ ಅಥವಾ ರಾಜಕೀಯ ವಿಚಾರ ಏನಾದರೂ ಇದೆಯಾ? ಇದು ನಾರ್ಮಲ್ ಆಗಿ ಬಂದಿರುವಂತಹ ವಿಸಿಟೋ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿಗೆ ಬಂದವರು ಸ್ವಲ್ಪ ಸಿಟಿ ರೌಂಡ್ಸ್ ಅನ್ನು ಆಗ್ತಾ ಇದ್ದಾರೆ ರಾಬರ್ಟ್ ವಾದ್ರಾ ಅವರು. ಕೆಲ ನಾಯಕರನ್ನು ಜೊತೆಗಿಟ್ಕೊಂಡು, ಕೆಲ ಕಾಂಗ್ರೆಸ್ ನಾಯಕರನ್ನು ಜೊತೆಗಿರಿಸಿಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಆಡ್ತಾ ಸಿಟಿ ರೌಂಡನ್ನು ಆಗ್ತಾ ಇದ್ದಾರೆ. ಕೆಲವ್ರ ಜೊತೆ ಉಪಹಾರವನ್ನು ಸವಿತಾ ಇದ್ದಾರೆ. ರಂಜಾನ್ ಬೇರೆ ಇದೆ. ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರು, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿ ಕೂಡ ಒಂದು ರೀತಿಯಲ್ಲಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಇಸ್ಕಾನ್ ಟೆಂಪಲಲ್ಲಿ ಹೋಗಿ ಅಲ್ಲಿ ಇಲ್ಲಿ ಮಾತಾಡಿ, ಅಲ್ಲಿ ಯಾರು ಇರ್ತಾರೆ ಅವರು ಹಿರಿಯ ಅವ್ರನ್ನ, ಟ್ರಸ್ಟ್ ಅವ್ರನ್ನ ಮಾತಾಡಿಸಿ ದೇವರ ದರ್ಶನ ಪಡೆದಿದ್ದಾರೆ. We follow something that's Pancha Ratra Agama. Okay. This is like our Bible. Hey, our team. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.